ಸೊ ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್ ನಾನು ಇವತ್ತಿನ ವ್ಲಾಗ್ನ ನೈಟ್ ಯಾಕೆ ಶುರು ಮಾಡ್ತಾ ಇದ್ದೀನಿ ಅಂತಂದರೆ, ನೋಡಿ ಇಷ್ಟೊತ್ತು ಬೆಳಗ್ಗೆಯಿಂದ ಸ್ವಲ್ಪ ಒಂದು ನಿದ್ದೆ ಎಲ್ಲ ಮಾಡಿ ಚೆನ್ನಾಗಿ ಓದ್ಕೊಂಡು ಪ್ರಿಪೇರ್ ಆಗಿದ್ದೀನಿ ಇವಾಗ. ಸೊ ಅದನ್ನು ಪ್ರಿಪೇರ್ ಆಗಿದ್ಮೇಲೆ ನಾನು ಇವತ್ತು ನಮ್ಮ ಮಮ್ಮಿ ಜೊತೆ ಅಂಗಡಿಗೆ ಹೋಗಿಲ್ಲ ಗೈಸ್. ಯಾಕೆ ಹೋಗಿಲ್ಲ ಅಂತಂದರೆ, ನಾನು ಓದ್ಕೊತಿದ್ದೆ ಸ್ವಲ್ಪ ಹೊತ್ತು, ಅದಕ್ಕೋಸ್ಕರ ಓದಿಲ್ಲ. ಏನಮ್ಮ ತೋರಿಸ್ಬೇಡ ಅಂದ್ರಿ? ಮಮ್ಮಿ ಏನೋ ಒಂದು ತಂದಿದ್ದಾರೆ, ಅದನ್ನು ತೋರ್ಸೋಣ ಅಂದ್ಕೊಂಡೆ ಇವಾಗ. ಬಟ್ ಯಾಕೆ ಇವಾಗ ಸೊ ಗೈಸ್ ಅದಕ್ಕೆ ಅವ್ರೇನೋ ತೊಗೊಂಡು ಬಂದಿದ್ದಾರೆ, ನಾನು ತೋರ್ಸೋಕ್ಕಾಗಲ್ಲ. ಅದು ಬಿಟ್ಟು ಅವ್ರ ಅಂಗಡಿಗೆ ಹೋಗ್ಬಿಟ್ಟಿದ್ದೆಲ್ಲ ತೊಗೊಂಡು ಬಂದಿದ್ದಾರೆ, ನಾನು ಇವತ್ತು ಹೋಗೋಕ್ಕಾಗಲಿಲ್ಲ. ಸೊ ಐ ಫೀಲ್ ವೆರಿ ಬ್ಯಾಡ್ ಟುಡೇ. ನಾನು ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ವ್ಲಾಗ್ ಮಾಡ್ತೀನಿ ಗೈಸ್, ಇವತ್ತು ಬಿಡಲ್ಲ. ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಮಾಡಿ ವ್ಲಾಗ್ನ ಅಪ್ಲೋಡ್ ಮಾಡೇ ನಾನು ಇವತ್ತು ಚೆನ್ನಾಗಿ ಓದ್ಕೊಂಡು ವ್ಲಾಗ್ನ ಬೆಳಗ್ಗೆನೇ ಎಡಿಟ್ ಮಾಡಿಬಿಟ್ಟೆ, ತಮ್ನೇಲು ಮತ್ತು ವೀಡಿಯೋನೆಲ್ಲ ಎಡಿಟ್ ಮಾಡಿ ಬಿಟ್ಟೆ. ಆದರೆ ಇವತ್ತು ರೀಲ್ ಏನೂ ಮಾಡೋಕ್ಕಾಗಲಿಲ್ಲ, ಯಾಕೆಂದರೆ ಫ್ರೀ ಇರಲಿವಲ್ಲ, ಕಾಂಟೆಂಟ್ ಬೇರೆ ನನಗೆ ರೀಲು ಮಾಡೋಕ್ಕಾಗಲಿಲ್ಲ ಇವತ್ತೇನು ನಾನು. ಸೊ ಅದಕ್ಕೆ ನಾಳೆ ರೀಲ್ ಮಾಡಬೇಕು, ನಾಳೆನೂ ಕಾಂಟೆಂಟ್ ಬರೀಬೇಕು. ನಾಳೆ ಎಕ್ಸಾಮ್ ಬೇರೆ ಐತೆ ನನಗೆ. ಎಕ್ಸಾಮ್ ಬರೀಕ್ಕೆ ಹೋಗಿ ರೀಲ್ನ ಕಾಂಟೆಂಟ್ ಮಾಡಿ ಬರೀಬೇಕು. ನೋಡೋಣ, ಏನೋ ಒಂದು ಮಾಡೋಣ ನಾಳೆ. ಅಮ್ಮ, ನಾನು ಇವತ್ತು ಇಲ್ದಿರೋ ಅಂಗಡಿಗೆ ಹೋಗಿರಿ, ಏನಿಸ್ತು? ಹಾಂ, ಏನಿಸ್ತು? ಮಾಮೂಲಿ ಖುಷಿನಾ? ಪ್ರೀತಿ ಸಿಕ್ಕಿದ್ದ. ಹಾಂ, ಅವನು 10 ರೂಪಾಯಿ ಕೊಡು ಅಂತ ನಿಂತವನಿ. ನಿಮ್ಗಾ? ನಾನು ಇರೋದೆಲ್ಲ ಹಾಲು ತಂದ ಬಿಂದು ಅಂಗಡಿಗೆ ಹೋಗಿದೆ. ಹಾಂ, ಹಾಲು ಮೊಸರು ತಗೊಂಡ. ಹೌದಾ? ಸೊ ನಾನು ಇವತ್ತು ಹೋಗೋಕ್ಕಾಗಲಿಲ್ಲ, ಅದಕ್ಕೆ ಬೇಜಾರಾಗ್ತಿದೆ. ಊಟ ಮಾಡ್ಬೇಕು, ನಾನು ಊಟ ತಿನ್ನೋಣ ಫಸ್ಟು. ಊಟ ತಿನ್ಬಿಟ್ಟು ನೋಡೋಣ. ಏನೋ ತಂದಿದ್ದೀರಾ? ಬೋಂಡಾನ ಇದು? ಏನು ಮಮ್ಮಿ ಇದು? ಗೋಬಿನಾ? ಗೋಬಿ ಎಲ್ಲ ತಂದಿದ್ದಾರೆ ನಮ್ಮಮ್ಮ, ತಿನ್ನೋಣ. ಹಾಲು ಗೈಸ್ ನೋಡ್ರಿ, ಇಲ್ಲಿ ನಾವು ಮನೆ ಕಾಫಿ ಪುಡಿ ಹೆಂಗೆ ತರ್ತೀವಿ ಅಂದರೆ, ನಾನು ನಮ್ಮಮ್ಮ ಕಾಫಿ ಲವರು. ನಾವು ಎಷ್ಟು ಕುಡಿತೀವಿ ಕಾಫಿ ಅಂತ ಅಂದರೆ, ಅಲ್ಲಮ್ಮ? ನೋಡಿ ಫುಲ್ಲು ಕಾಫಿ ಇರೋಗಳು. ಎಷ್ಟು ಕಾಫಿ ಕುಡಿತೀವಿ ಗೊತ್ತಾ? ನಾನು ನಮ್ಮ ಎನಿ ಟೈಮ್ ಕಾಫಿ ಕುಡಿತೀವಿ, ನಾನು ನಮ್ಮ ಕಾಫಿ ಅಂದರೆ ಅವಾಗಿಂದ ಇಷ್ಟ ಅಲ್ವಾ, ಅದಕ್ಕೋಸ್ಕರ. ಇವಾಗ ಊಟ ಮಾಡೋಣ. ಊಟ ಮಾಡಿ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಗೈಸ್. ಇವಾಗ ಊಟ ಮಾಡಬೇಕು. ಊಟ ಮಾಡೋಕ್ಕೆ ನಮ್ಮಮ್ಮ ಇವತ್ತು ತಿನ್ನಿಸ್ತಾರೆ. ಬರ್ತಾರೆ ಎಷ್ಟೋ ದಿನಗಳ ನಂತರ. ನಾನೊಂದು ಏನು ವಿಚಾರ ಪ್ಲ್ಯಾನ್ ಆಗ್ತೀನಿ ಗೊತ್ತಾ ಗೈಸ್? ಇನ್ನೇ ನೆಕ್ಸ್ಟ್ ಇಯರ್ಗೆ ನಮ್ಮ ಅಮ್ಮಂದು ಬರ್ತಡೇ ಬರುತ್ತೆ, ನಮ್ಮ ಡ್ಯಾಡಿ ಬರ್ತಡೇನೂ ಬರುತ್ತೆ. ನಾನೇನು ಅಂದ್ಕೊಂಡಿದ್ದೀನಿ, 10,000 ಅವ್ರ ಕೈಲಿ ಕೊಟ್ಬಿಡ್ಲಾ ಅಥವಾ ನಮ್ಮ ಡ್ಯಾಡಿ ಕೊಡಲ ಅಂತ ಕೇಳ್ತಾ ಇದ್ದೀನಿ. ಅಕಸ್ಮಾತು ಅಮ್ಮ ನಿಮಗೆ ಹೇಳ್ತೀನಿ ಕೇಳಿಸ್ಕೊಟ್ರಿ ಗೈಸ್, ನಮ್ಮ ಅಮ್ಮನ ಮುಂದೆ 10,000 ಇಲ್ಲ ನಮ್ಮ ಅಮ್ಮಂಗೆ ಕೊಡ್ಲಾ ಅಥವಾ ನಮ್ಮ ಅಪ್ಪನ ಕೊಡ್ಲಾ, ಇದನ್ನು ನೀವು ಕಮೆಂಟ್ ಹಾಕಿ. ನಾನು ಯಾರು ಕೊಡಬೇಕು ಅಂತ ನನಗೆ ಕನ್ಫ್ಯೂಸ್ ಆಯ್ತೈತಿ. ಇಬ್ಬರಲ್ಲಿ ಒಬ್ರು ಕೊಡ್ಬೇಕು ನಾನು ಒಟ್ಟಿನಲ್ಲಿ. ಇಬ್ರಿಗೂ ಇಲ್ಲಾಂದ್ರೆ ಇಬ್ರಿಗೂ 5,000 ಕೊಡಲಾ, ಈ ಥರದ್ದು ಕಮೆಂಟ್ ಹಾಕಿ. ಇಬ್ರಿಗೂ 5,000 ಕೊಟ್ಟು ಬರ್ತಡೇಗೆ ಶಾಪಿಂಗ್ ಮಾಡಿಸ್ಲಾ ಅಥವಾ ಇಬ್ರಿಗೂ 10,000 ಕೊಡೋಕ್ಕೆ ಕಷ್ಟ ಆಗುತ್ತೆ. ಬಟ್ ಟ್ರೈ ಮಾಡ್ತೀನಿ. ಇಬ್ರಿಗೂ ಕೊಡೋಕ್ಕಾದ್ರೆ ಇಬ್ರಿಗೂ 10,000 ಕೊಟ್ಟು ಚಾಲೆಂಜ್ ಕೊಡ್ತೀನಿ ಏನಾದರೂ ಮಾಡೋಕ್ಕೆ. ಆ ಥರ ಮಾಡೋಣ ಅಂತ ಇದ್ದೀನಿ. ನೋಡೋಣ ನಮ್ಮ ಅಮ್ಮಂಗೆ ಏನು ಮಾಡಬೇಕೋ ಅಥವಾ ನಮ್ಮಮ್ಮನಿಗೆ ನೋಡೋಣ, ಅದೆಲ್ಲ ಹೇಳೋಣ. ಮಾಡಿದ್ರು ಮಾಡ್ಬೋದು, ನಾನು ಮಾಡ್ದಿರನೇ ಇರ್ಬೋದು, ಇಲ್ಲ 10,000 ಕೊಟ್ಟರು ಕೊಡ್ಬೋದು, ನಂಗೆ ಕೊಡ್ದಿರನೇ ಇರಬಾರ್ದು. ಡೋಂಟ್ ನೋ ಗೈಸ್. ಒಟ್ಟಲ್ಲಿ ನೀವು ಕಮೆಂಟ್ ಮಾಡಿ ಏನು ಮಾಡಿದ್ರೆ ಬೆಟರ್ ಅಂತ. ಅದೇನೆ ನೋಡೋಣ ಗೈಸ್, ನೀವೇನಂತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೋಡೋಣ. ಸೊ ಗೈಸ್ ಹೇಳ್ಬೇಕಂದ್ರೆ ನಾನು 10,000 ಕೊಡ್ತಾಯಿಲ್ಲ, ಏನಿಲ್ಲ, ಸುಮ್ಮನೆ ನಾವು ಅಮ್ಮಂಗೆ ಪುಂಗ್ತಾ ಇದ್ದೀನಿ. ನೀವು ಹಂಗೆ ನಾನು ಪುಂಗ್ತೀನಿ, ನೀವು ನನ್ನ ಸಪೋರ್ಟ್ ಮಾಡಿರಿ ಅಷ್ಟೇ. ಸಂಜೆ ಟೈಮ್ ಹಂಗೇನೆ ನಿಮ್ಗೆ 10,000 ಕೊಡ್ಲಾ? ಹಾಂ, ಅವ್ರ ಫೋನಲ್ಲಿ ಮಾತಾಡ್ತಾರೆ. ಇವಾಗ ಅಲ್ಲಿ ಊಟ ತಿನ್ಸ್ಬೇಕು, ಎತ್ಕೊಂಡು ಬಂದೆ ಬೇಗ. ನಾವು ಊಟ ತಿನ್ನಿಸ್ಬಿಡ್ತಿದ್ವಿ, ತಿನ್ಬಿಟ್ಟು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಗೈಸ್. ನಾನು ನಮ್ಮ ಅಮ್ಮ ಜೊತೆ, ನಮ್ಮ ಅಮ್ಮ ಫೋನಲ್ಲಿ ಮಾತಾಡ್ತಾರೋ ಅವರ ಚಿಕ್ಕಮ್ಮ ಜೊತೆ. ಚಳಿ ಹೆವಿ ಆಗ್ತಿತ್ತಲ್ಲ, ಈಗ ನಾನು ಇಲ್ಲೇ ಕುತ್ಕೊಳ್ಳೋಣ ಅಂದ್ಬಿಟ್ಟು ಚೀಟ್ ಹಾಕ್ಕೊಂಡು ಕೂತಿದ್ದೀನಿ. ಫುಲ್ಲು ಚಳಿ ಅಂದರೆ ಚಳಿ ಆಗ್ತಿದೆ ಗೈಸ್, ಹೆವಿ ಚಳಿ ಆಗ್ತೈತೆ. ಅದಕ್ಕೆ ಬೆಚ್ಚಗಿರೋಣ ಅಂದ್ಬಿಟ್ಟು ಇದು ಹಾಕ್ಕೊಂಡು ಚಿಲ್ ಮಾಡ್ತಾಯಿದ್ದೀನಿ ಸ್ವಲ್ಪ ಆಚೆ ಕಡೆ ಕುತ್ಕೊಂಡು. ನೀವು ಚಿಲ್ ಮಾಡಿ. ಊಟ ತಿಂದೆ. ಇದು ಗೈಸ್ ಊಟ ತಿಂದ್ಬಿಟ್ಟು ಗೈಸ್ ನಾನು ಅದು ಕೊಡ್ತೀನಿ ಅಂತ ಹೇಳಿದೆ ನಾನು ಅಮೌಂಟು. ಸುಮ್ಮನೆ ತಮಾಷೆಗೆ ಹಿಡಿದು ಆಮೇಲೆ ನೀವು ಸೀರಿಯಸ್ ಆಗಿ ಅಂದ್ಕೊಂಬಿಡ್ತೀರಾ. ನೋಡೋಣ ಗೈಸ್, ಇನ್ನೂ ಬೇಜಾನ್ ಟೈಮ್ ಆಯ್ತಲ್ಲ, ಆ ಟೈಮಲ್ಲಿ ಏನು ಬೇಕಾರಾದರೆ ನೋಡೋಣ, ಏನೊಂದು ಮಾಡೋಣ ಅಷ್ಟರಿ. ಯಾಕೆ ಗೊತ್ತಾ, ನನ್ನ ವ್ಲಾಗಲ್ಲಿ ನಾನು ಏನೂ ಹೇಳೋಕ್ಕೆ ಇಷ್ಟಪಡಲ್ಲ. ಯಾಕೆ ಗೊತ್ತಾ, ನಮ್ಮ ಮನೆಯಲ್ಲೂ ವ್ಲಾಗ್ ನೋಡ್ತಾರೆ, ಏನೇ ಮಾಡೋರು ಗೊತ್ತಾಗ್ಬಿಡ್ತೈತೆ. ಅದಕ್ಕೋಸ್ಕರ ನಾನು ವ್ಲಾಗಲ್ಲಿ ಏನೂ ಹೇಳೋಕ್ಕೆ ಹೋಗಲ್ಲ. ಏನಾಗುತ್ತೋ ನೀವೇ ನೋಡಿ, ಗೊತ್ತಾಗೋದವ ನಿಮಗೂ. ನಾನು ಇಷ್ಟೊತ್ತು ಮಲಗಿದ್ದೆ, ಯಾಕೋ ಹೊಟ್ಟೆ ಹಶ್ವಾದಂಗೆ ಆಯಿತು. ಅದಕ್ಕೆ ಎದ್ಬಿಟ್ಟು ಹಾಲು ಇಕ್ಕಿದ್ದೀನಿ, ಹಾಲು ಕಾಯಿಸ್ಕೊಂಡು ಕಾಫಿ ಕುಡಿದ್ಬಿಟ್ಟು ನಿದ್ದೆ ಮಾಡ್ತೀನಿ. ನಿದ್ದೆ ಬರ್ತಾಯಿಲ್ಲ, ಅದಕ್ಕೋಸ್ಕರ ಕಾಫಿ ಕುಡಿಯೋಣ ಅಂತ. ಅಮ್ಮ ಫುಲ್ಲು ಸ್ಲೀಪ್ ಹೋಗ್ಬಿಟ್ಟವ್ರೆ. ನಾನು
ನಾನು ಬೇಗ ಕುಡಿದ್ಬಿಟ್ಟು ಮಲ್ಕೊಬೇಕು, ಬೆಳಗ್ಗೆ ಬೇಗ ಎದ್ದು ಓದ್ಕೊಬೇಕು ಇನ್ನೊಂದ್ಸಲ. ಸೊ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಾಳೆ ಸಿಗ್ತೀನಿ ವ್ಲಾಗ್ ಜೊತೆ. ಟೇಕ್ ಕೇರ್, ಲವ್ ಯು ಆಲ್, ಬೈ ಬಾಯ್.